ಬಿಗ್ ಬಾಸ್ ಮನೆಯಲ್ಲಿ ಆನೆ ಅಂತಾನೆ ಸದ್ದು ಮಾಡಿದಂತಹ ವಿನಯ್ ಗೌಡ ಅವರು 3ನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಅಂದ್ರೆ ಈಗಾಗಲೇ ಸಾಕಷ್ಟು ಅಭಿಮಾನಿಗಳ ಬೇಜಾರನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಅವರು ಒಬ್ಬ ಗೆಲ್ಲುವಂತಹ ಕ್ಯಾಂಡಿಡೇಟ್, ಬಟ್ ಅವರು ಟಾಪ್ 2 ಅಲ್ಲಾದ್ರೂ ಇರಬೇಕಾಗಿತ್ತು ಅಟ್ಲೀಸ್ಟ್. ಆದರೆ ಅವ್ರನ್ನ 3ನೇ ರನ್ನರ್ ಅಪ್ ಆಗಿ ತೆಗ್ದಿದ್ದೀರಾ. ಇದಕ್ಕೆ ನಮಗೆ ಬೇಜಾರಾಗ್ತಾ ಇದೆ, ನಾವಿನ್ನು ಮುಂದೆ ಬಿಗ್ ಬಾಸ್ ನೋಡೋದಿಲ್ಲ, ಆ ರೀತಿ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇಳಿ ಬಿಗ್ ಬಾಸ್ ಮನೆಯಲ್ಲಿ ಅವ್ರದ್ದೇ ಆದಂತಹ ಒಂದು ಹವಾ ಮತ್ತು ಒಂದು ಕ್ರೇಜನ್ನು ಇಟ್ಟಂತಹ ವಿನಯ್ ಗೌಡ ಅವರು ಒಂದು ಲೆವೆಲ್ಗೆ ಫ್ಯಾನ್ ಬೇಸನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಅವರ ನೇರ ನುಡಿ ವ್ಯಕ್ತಿತ್ವಕ್ಕೆ ಎಷ್ಟೋ ಜನ ಫ್ಯಾನ್ ಆಗಿದ್ದಾರೆ ಅವ್ರಿಗೆ. ಸೊ ಈ ರೀತಿ ಇರುವಂತಹ ವಿನಯ್ ಗೌಡ ಅವ್ರ ಬಗ್ಗೆ ಜನ ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಅಂತ ನೋಡ್ತಾ ಹೋದರೆ ಸಾಕಷ್ಟು ಅಭಿಪ್ರಾಯಗಳನ್ನ ಹೇಳ್ತಾ ಇದ್ರು. ಅಂದರೆ ಇದು ಯಾವುದೋ ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಥವಾ ನಮ್ಮ ಚಾನಲ್ ಕಮೆಂಟ್ಸ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ವಿನಯ್ ಎಲಿಮಿನೇಟ್ ಆಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಟ್ರೋಫಿ ಗೆಲ್ಲದೆ ಇರ್ಬೋದು, ಅಭಿಮಾನಿಗಳ ಮನಸ್ಸು ಗೆದ್ದಿದ್ದೀರಾ ಬಾಸ್. ಸೊ ನಾನು ಆಗಲೇ ಹೇಳಿದೆ, ಸಾಕಷ್ಟು ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ಈಗ ಇವರು ವಿನಯ್ ಗೌಡ ಅವರು ಅಂತ. ಸೊ ಟ್ರೋಫಿ ಗೆಲ್ಲದೆ ಹೋದರೆ ಏನಂತೆ, ನೀವು ಎಲ್ಲ ಒಂದು ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದೀರಾ. ಸೊ ಇಡೀ ಕರ್ನಾಟಕದಲ್ಲಿ ಯಾರು ಸಹ ಅಂದ್ಕೊಂಡಿರಲಿಲ್ಲ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನೆಕ್ಸ್ಟ್ ಇಯರ್ ಯಾರು ಬಿಗ್ ಬಾಸ್ ನೋಡಲ್ಲ, ಅನ್ಎಕ್ಸ್ಪೆಕ್ಟೆಡ್, ವೆಲ್ ಪ್ಲೇಡ್ ಮೈ ಡಿಯರ್ ಚಾಂಪ್. ಸೊ ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಇಯರ್ ನಾವು ಯಾರು ಬಿಗ್ ಬಾಸ್ ನೋಡೋದಿಲ್ಲ, ಬಟ್ ವೆಲ್ ಪ್ಲೇಡ್ ಬಿಗ್ ಬಾಸಲ್ಲಿರುವಂತಹ ವಿನಯ್ ಅವರೇ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ವಾಸ್ ಮೋಸ್ಟ್ ಡಿಸರ್ವಿಂಗ್ ಟು ಬಿ ಇನ್ ಟಾಪ್ 3 ಬಟ್ ಬ್ಯಾಡ್ ಲಕ್. ಸೊ ಅವ್ರು ಹೇಳ್ತಿದ್ದಾರೆ ವಿನಯ್ ಅವರು ಒಂದು ಟಾಪ್ 3ಯಲ್ಲಿರುವುದಕ್ಕೆ ಅರ್ಹ ಆಗಿರುವಂತಹ ವ್ಯಕ್ತಿ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾವು ಅಂಡರ್ಸ್ಟುಡ್ ದಟ್ ಓನ್ಲಿ ಸಿಂಪತಿ ಕಾರ್ಡ್ ವರ್ಕ್ಸ್ ಇನ್ಸೈಡ್ ಬಿಗ್ ಬಾಸ್ ಹೌಸ್. ಸೊ ಅವ್ರು ಹೇಳ್ತಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಸಿಂಪತಿ ಕಾರ್ಡ್ ಅಷ್ಟೇ ವರ್ಕ್ ಆಗೋದು, ಇನ್ಯಾವುದು ವರ್ಕ್ ಆಗೋದಿಲ್ಲ. ಸೊ ಇದು ಒಂದು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಆ್ಯಂಡ್ ವಿನಯ್ ಇಬ್ಬರು ಬಿಗ್ ಬಾಸ್ ಒಂದು ದೊಡ್ಡ ಹೆಸರಿಗೆ ತಗೊಂಡು ಹೋದ ಇಬ್ರಿಗೂ ಸಹ ಧನ್ಯವಾದಗಳು. ಹಾಗೆ ಇವರಿಬ್ಬರು ಸಹ ಒಂದು ಬಿಗ್ ಬಾಸ್ ಟಾಪ್ 2ಗೆ ಡಿಸರ್ವ್ಡ್ ಅಂತ ಹಾಕಿದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ ಒಂದು ಲೆವೆಲ್ಗೆ ಹೋಗಬೇಕಾದ್ರೆ ಇವರಿಬ್ಬರು ಕೈಗಳಿಂದನೇ ಸಾಧ್ಯ ಅಂತ ಕಮೆಂಟ್. ನೆಕ್ಸ್ಟ್ ಕಮೆಂಟ್ ಬಂದು, ಡ್ರೋನ್ ಪ್ರತಾಪ್ ಭಾರಿ ಮುಗ್ಧ, ಜನರನ್ನು ಬಕ್ರ ಮಾಡಿಕೊಂಡೇ ಟಾಪ್ 3ಗೆ ಬಂದ್ಬಿಟ್ಟ. ಸೊ ಅವ್ರು ಹೇಳ್ತಿದ್ರೆ ಒಂದು ಟಾಪ್ 3ಗೆ ಬಂದಿರೋದು ಡ್ರೋನ್ ಪ್ರತಾಪ್ ಬರೀ ಜನರನ್ನ ಮೋಸ ಮಾಡಿಕೊಂಡೇ ಬಂದ, ಬಕ್ರ ಮಾಡಿಕೊಂಡೇ ಬಂದ ಅಂತ. ನೆಕ್ಸ್ಟ್ ಕಮೆಂಟ್ ಬಂದು, ನಿಮ್ಮ ಚಾನಲ್ಗೆ ಬೆಂಕಿ ಹಾಕ, ಯಾವತ್ತೂ ನೀವು ಒಬ್ಬ ಒಳ್ಳೆ ಮನುಷ್ಯನಿಗೆ ಅಥವಾ ಆಟಗಾರನಿಗೆ ಇಷ್ಟು ಅವಮಾನ ಮಾಡಿದ್ರು ಟಾಪ್ 2 ಅಲ್ಲಿ ಬರೋ ಯೋಗ್ಯತೆ ಇಲ್ಲ ಅಂದ್ರು ನೀವು ಯಾವತ್ತೂ ಉದ್ಧಾರ ಆಗಲ್ಲ ವಿನಯ್. ಸೊ ಅವ್ರು ಹೇಳ್ತಿದೆ ವಿನಯ್ ಅವ್ರಿಗೆ ಇಷ್ಟು ಟಾಪ್ 2 ಅಲ್ಲಿ ಬರೋದಕ್ಕೆ ಯಾವತ್ತು ಯೋಗ್ಯತೆ ಇಲ್ಲ ಅಂತ ಹೇಳಿದ್ರು. ಸೊ ನೀವು ಅವತ್ತಿನ ನಂಬಿಕೆನ ಕಳ್ಕೊಂಬಿಟ್ರಿ ಬಿಗ್ ಬಾಸ್ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಸೀರಿಯಸ್ಲಿ ಇಟ್ ವಾಸ್ ಎ ರಾಂಗ್ ಡಿಸಿಷನ್ ಆ್ಯಂಡ್ ಪ್ರತಾಪ್ ಶುಡ್ ಹ್ಯಾವ್ ಕಮ್ ಬ್ಯಾಕ್ ಆರ್ ಕಮ್ ಔಟ್ ಬಿಕಾಸ್ ವಿನಯ್ ಈಸ್ ಡಿಸರ್ವ್ಡ್ ಇಟ್ ಮೋರ್. ಸೊ ಅವ್ರು ಹೇಳ್ತಾರೆ ವಿನಯೇ ಇಲ್ಲಿ ತುಂಬ ಡಿಸರ್ವ್ ಮಾಡಿರೋಂಥ ವ್ಯಕ್ತಿ, ಯಾಕಂದರೆ ಪ್ರತಾಪ್ ಇಲ್ಲಿ ಹೊರಗಡೆ ಬರಬೇಕಿತ್ತು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಾಸ್ ಈಸ್ ಆಲ್ವೇಸ್ ಬಾಸ್. ವಿನಯ್ ಬ್ರೋ, ನೀವು ಆಲ್ರೆಡಿ ನಮ್ಮ ಮನಸ್ಸನ್ನು ಗೆದ್ದಿದ್ದೀರಾ, ವಿನಯ್ ಆ್ಯಕ್ಟರ್. ಸೊ ಅವ್ರು ಹೇಳ್ತಿದೆ ವಿನಯ್ ಅವರೇ, ನೀವು ಯಾವತ್ತೂ ಸಹ ನಮಗೆ ಮನಸ್ಸನ್ನು ಗೆದ್ಬಿಟ್ಟಿದ್ದೀರಾ, ಸೊ ನೀವು ಬಾಸ್ ಈಸ್ ಆಲ್ವೇಸ್ ಬಾಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ದಿಸ್ ಈಸ್ ರಿಯಲಿ ನಾಟ್ ಫೇರ್, ವಿನಯ್ ಈಸ್ ಅ ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ಸೀಸನ್ 10. ವಿನಯ್ ನಿಜವಾದ ವಿಜೇತರು. ಸೊ ಅವ್ರು ಹೇಳ್ತಾರೆ ರಿಯಲ್ ವಿನ್ನರ್ ವಿನಯ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಮ್ಮ ವಿನಯ್ ಟಾಪ್ 1 ಆಗಿರಬೇಕಿತ್ತು. ಆನೆ ಅಂದರೆ ಬಿಗ್ ಬಾಸ್ಗೇನೆ ಭಯ, ಅದಕ್ಕೆ ಆನೆ ಖದರ್ಗೆ ಹೆದರಿ ಆನೆನ ಆಚೆ ಕಳಿಸಿದ್ದಾರೆ. ನರಿ, ಗುಳ್ಳೆ ನರಿ, ಸಿಂಪತಿ ಕಾರ್ಡ್, ವುಮೆನ್ ಕಾರ್ಡ್ ಪ್ಲೇ ಮಾಡೋ ಎಲ್ಲರಿಗೂ ಸಹ ಒಳಗಡೆ ಇಟ್ಟಿದ್ದಾರೆ. ಇದು ತುಂಬ ಮೋಸ. ಸೊ ಅವ್ರು ಹೇಳಿದ್ದಾರೆ ಇಲ್ಲಿ ಯಾರೆಲ್ಲ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾರೋ ನರಿಗಳ ಥರ ಇದ್ದಾರೆ ಅವ್ರನ್ನ ಮಾತ್ರ ಒಳಗಡೆ ಇಟ್ಟಿದ್ದಾರೆ, ಬಟ್ ಇಲ್ಲಿ ರಿಯಲ್ ಆಗಿರೋಂಥವ್ರನ್ನ ಹೊರಗಡೆ ಕಳಿಸಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಬಿಗ್ ಬಾಸ್ ನೋಡೋಕ್ಕೆ ಎಷ್ಟು GB ಡೇಟಾ ಹಾಳು ಮಾಡಿದ್ನೋ ಗೊತ್ತಿಲ್ಲ, ಇನ್ನು ಮುಂದೆ ಯಾವತ್ತೂ ನೋಡಲ್ಲ, ವಿನಯ್ಗೆ ಮೋಸ ಆಯಿತು.
ಇಟ್ಸ್ ಟ್ರೂಲಿ ಅನ್ಫೇರ್. ಸೊ ಅವ್ರು ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಅನ್ಫೇರ್, ಯಾಕಂದರೆ ಬಿಗ್ ಬಾಸ್ ನೋಡೋದಕ್ಕೆ ಎಷ್ಟು ಜಿ ಬಿ ಡೇಟಾನ ಖಾಲಿ ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ಇನ್ನು ಮುಂದೆ ಯಾವತ್ತೂ ನೋಡಲ್ಲ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ದಿಸ್ ಈಸ್ ನಾಟ್ ಫೇರ್, ತುಂಬ ಮೋಸ ಆಯಿತು, ವಿನ್ ಆಗೋ ಕ್ಯಾಂಡಿಡೇಟ್ನ 3rd ರನ್ನರ್ ಅಪ್ ಮಾಡಿದ್ದೀರಾ, ಕಾಗೆ ಹಾರಿಸೋರಿಗೆ ಕಾಲ ಅಂತ ಪ್ರೂವ್ ಆಗಿಬಿಡ್ತು. ಸೊ ಅವ್ರು ಹೇಳ್ತಿದ್ದಾರೆ ವಿನ್ ಆಗೋ ಕ್ಯಾಂಡಿಡೇಟ್ನ 3ನೇ ರನ್ನರ್ ಅಪ್ ಅಂತ ಹೇಳಿದ್ದೀರಾ, ಯಾರ ಕಾಗೆ ಹಾರಿಸೋರಿಗೆಲ್ಲ ನೀವು ಟಾಪ್ ರನ್ನರ್ ಅಪ್ ಅಂತ ಕೊಟ್ಟಿದ್ದೀರಾ, ಇದು ಮೋಸ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಸಿಂಪತಿ ಆ್ಯಂಡ್ ಚೀಟಿಂಗ್ಗೆ ಬೆಲೆ ಜಾಸ್ತಿ ಆಯಿತು, ರಿಯಲ್ ಕ್ಯಾರೆಕ್ಟರ್ ಸೋತೋಯ್ತು. ಸೊ ಅವ್ರು ಹೇಳ್ತಿದ್ದಾರೆ ರಿಯಲ್ ಕ್ಯಾರೆಕ್ಟರ್ಗೆ ಸೋಲು ಒಂದು ಸಿಂಪತಿ ಮತ್ತು ಯಾರು ಚೀಟಿಂಗ್ ಮಾಡ್ತಾರೋ ಅವ್ರಿಗೆ ಬೆಲೆ ಅಂತ ತೋರಿಸ್ಕೊಟ್ಟಿದ್ದೀರಾ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಮೋಸದ ಬಿಗ್ ಬಾಸ್ ಅಂತ ತೋರಿಸಿಕೊಟ್ಟಿದ್ದೀರಿ, ಇನ್ಮೇಲೆ ಯಾವ ಸೀಸನ್ ಕೂಡ ನೋಡೋದಿಲ್ಲ, ಸುಮ್ಮನೆ ವೇಸ್ಟ್. ವಿನಯ್ ಅಣ್ಣ ಅಂಥವ್ರನ್ನ ಕಳಿಸಿ ನೀವು ಏನು ಸಾಧನೆ ಮಾಡಿದ್ದೀರಿ. ಸೊ ಅವ್ರು ಹೇಳ್ತೀವಿ ವಿನಯ್ ಅಂಥವ್ರನ್ನ ನೀವು ಹೊರಗಡೆ ಕಳಿಸಿ ನೀವು ಏನು ಸಾಧನೆ ಮಾಡಿದ್ದೀರಾ, ಇದು ನಿಜಕ್ಕೂ ಮೋಸದ ಬಿಗ್ ಬಾಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ವಿನ್ ಆಗಬೇಕು ಅಂತ ಹೇಳ್ತೀರಾ, ಟಾಪ್ 2 ಸಿಗಲಿಲ್ಲ ಅಂದರೆ ಏನು ಶೋ ಗುರು ಇದು. ಸೊ ಅವ್ರು ಹೇಳ್ತಿದ್ದಾರೆ ವಿನ್ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಟಾಪ್ 2 ಸಿಗಲಿಲ್ಲ ಅಂದರೆ ಏನು ಶೋ ಇದು ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಹಿ ಹ್ಯಾಸ್ ಟು ಬಿ ಇನ್ ಟಾಪ್ 2 ಅಟ್ ಲೀಸ್ಟ್, ನಾಟ್ ಡಿಸರ್ವ್ ಟು ಬಿ 4th, ಇಟ್ಸ್ ನಾಟ್ ಫೇರ್, ಪ್ರತಾಪ್ ಡಸಂಟ್ ಡಿಸರ್ವ್ ಇಟ್. ಸೊ ಅವ್ರು ಹೇಳಿದೆ ಪ್ರತಾಪ್ ಇದಕ್ಕೆ ಯೋಗ್ಯ ಅಲ್ಲ, ಬಟ್ ಪ್ರತಾಪ್ಗಿಂತಲೂ ವಿನಯ್ ಎಷ್ಟೋ ಬೆಟರ್, ಅವ್ರು ಟಾಪ್ 2 ಅದಕ್ಕೆ ಎಷ್ಟೋ ಸೂಕ್ತ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ನಾಟ್ ಎಟ್ ಆಲ್ ಫೇರ್, ಹಿ ವಾಸ್ ದ ಮೋಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇನ್ಸೈಡ್ ದ ಹೌಸ್, ಹಾರ್ಟ್ ಬ್ರೋಕನ್. ಸೊ ಅವ್ರು ಹೇಳಿದೆ ಇದು ಬಿಗ್ ಬಾಸ್ ಮನೆಯಂತಹ ಎಲ್ಲ ಒಂದು ಸ್ಪರ್ಧಿಗಳ ಪೈಕಿ ಇವರು ಒಬ್ಬ ಡಿಸರ್ವ್ ವ್ಯಕ್ತಿ, ಯಾಕಂದರೆ ಟಾಪ್ 2 ಇರೋದಕ್ಕೆ ಇದು ಒಂದು ಡಿಸಿಷನ್ ಅನ್ನೋದು ತಪ್ಪಿದೆ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ವರ್ಸ್ಟ್ ಸೀಸನ್ ಎವರ್, ಬಿಗ್ ಬಾಸ್ ಪರ್ಸ್ನಾಲಿಟಿ ಶೋ ಅಂತೆ, ಆ ಡೋಂಗಿದು ಏನು ಪರ್ಸ್ನಾಲಿಟಿ ಇತ್ತು, ವಿನ್ನಿಂಗ್ ಕಂಟೆಸ್ಟೆಂಟ್ನ ಟಾಪ್ 2ಗೂ ತರಲಿಲ್ಲ, ವರ್ಸ್ಟ್ ಸೀಸನ್ ಎವರ್. ಸೊ ಅವ್ರು ಹೇಳ್ತಿದ್ದಾರೆ ವಿನ್ನಿಂಗ್ ಕಂಟೆಸ್ಟೆಂಟ್ನ ಟಾಪ್ 2ಗೂ ತಗೊಂಬರೋಕ್ಕಾಗಲಿಲ್ಲ, ಇದು ಪರ್ಸ್ನಾಲಿಟಿ ಶೋ ಅಂತೆ, ಏನು ಪರ್ಸ್ನಾಲಿಟಿ ಇತ್ತು ಅಂದ್ಬಿಟ್ಟು ಪ್ರತಾಪ್ಗೆ ಅವ್ರನ್ನ ಟಾಪ್ 2 ಇಟ್ಟಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ಇದು ಯಾವುದು ನನ್ನ ಪರ್ಸ್ನಲ್ ಕಮೆಂಟ್ ಅಲ್ಲ ಆ್ಯಂಡ್ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಬಟ್ ನನ್ನ ಪ್ರಕಾರನೂ ಅಷ್ಟೇ ವಿನಯ್ ಅವರು ಎಷ್ಟೋ ಒಂದು ಟಾಸ್ಕಲ್ಲಿ ರದ್ದುಗೊಳಿಸಿರ್ಬೋದು ಅಥವಾ ಜೋರಾಗಿ ಕಿರಿಚಿರ್ಬೋದು ಅಥವಾ ಜೋರಾಗಿ ಮಾತಾಡಿರ್ಬೋದು, ಬಟ್ ಎಲ್ಲೂ ಸಹ ಯಾರಿಗೂ ಒಂದು ಅನ್ಯಾಯ ಮಾಡೋದಕ್ಕಾಗಿರ್ಬೋದು ಅಥವಾ ಮೋಸ ಮಾಡೋದಕ್ಕಾಗಿರ್ಬೋದು ಹೋದಂಥ ವ್ಯಕ್ತಿ ಅಲ್ಲ. ಆ್ಯಂಡ್ ನನ್ನ ಪ್ರಕಾರ ವಿನ್ನಿಂಗ್ ಎಲ್ಲ ಅಂದ್ರೂ ಅಟ್ಲೀಸ್ಟ್ ಅವರು ಟಾಪ್ 2 ಇರೋದಕ್ಕೆ ನಿಜವಾಗ್ಲೂ ಡಿಸರ್ವ್ ಆದಂತಹ ವ್ಯಕ್ತಿ ಅಂತಲೇ ಹೇಳ್ತೀನಿ. ನಿಮ್ಮ ಪ್ರಕಾರ ವಿನಯ್ ಅವ್ರ ಬಗ್ಗೆ ಏನು ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ